ಇನ್ನು ಪಥಸಂಚಲನದ ಬಗ್ಗೆ ಆರ್ಎಸ್ಎಸ್ ಪರಾಮರ್ಶೆ ಮಾಡ್ತಾ ಇದೆ. ಕೋರ್ಟ್ ಎಲ್ಲಾ ಹಂತದಲ್ಲೂ ಕೂಡ ಪರಾಮರ್ಶೆ ಮಾಡುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಪಥಸಂಚಲನದ ವಿಚಾರದಲ್ಲಿ ಕೆಲ ಗೊಂದಲಗಳಿವೆ. ಈ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಈಗ ಒಂದೆರಡು ವಿಷಯ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನವರು ಕೂಡ ಎಲ್ಲ ಆಯಾಮಗಳಿಂದ ಇದನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಕೋರ್ಟ್ನವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ನೋಡೋಣ. ಮ್ಯಾಟರು ಈಗ ಸಬ್ ಜುಡಿಸ್ ಇದೆ. ಕೋರ್ಟ್ನವರು ಕೂಡ ದೇ ಆರ್ ಸೀಸ್ಡ್ ಆಫ್ ದ ಮ್ಯಾಟರ್. ಕೋರ್ಟ್ನವರು ಅವರು ಸೀಸ್ಡ್ ಇರೋವಾಗ ಅದರ ಮಧ್ಯದಲ್ಲಿ ನಾವು ಮಾತಾಡೋದು ಕೂಡ ಉಪೇಕ್ಷಣೀಯ ಅಲ್ಲ. ಸೊ ಕೋರ್ಟ್ನವರು ಏನ್ ಡೈರೆಕ್ಷನ್ ಕೊಡ್ತಾರೆ, ಗವರ್ಮೆಂಟ್ದು ಏನ್ ಸ್ಟ್ಯಾಂಡ್ ಇದೆ, ಇವೆಲ್ಲ ನೋಡಿಕೊಂಡು ಆ ನಂತರ ಗೊಂದಲ ಇದೆ, ತಾವು ಹೇಳ್ದಂಗೆ ಗೊಂದಲ ಇರಬಹುದು, ಅದನ್ನ ಪರಿಹಾರ ಮಾಡೋಣ. ಗೊಂದಲಗಳನ್ನ ಪರಿಹಾರ ಮಾಡೋದು ಸರ್ಕಾರದ ಕರ್ತವ್ಯ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನ ಮುಂದೆ ಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೆ ಅದ್ರ ಮೇಲೆ ನೋಡಿಕೊಂಡು ವಿ ಕ್ಯಾನ್ ಡಿಸ್ಕಸ್.